ದೇಶದ ಪ್ರಧಾನಿಗಳ ಬಗ್ಗೆ ಹಿಂಗ ಮಾತಾಡಿದಾಗ ನಮ್ಗೆ ಹರ್ಟ್ ಆಗುತ್ತೆ ಸರ್. ಹೌದು, ಇವ್ರು ಒಳ್ಳೆ ಆಕ್ಟರ್ಸ್, ನಾವ್ ಹೇಳ್ದಂಗೆ ಆಕ್ಟ್ ಮಾಡ್ತಾರೆ ಇವರು. ವೈಟ್ ಹೌಸ್ ನ ಸೆಕ್ರೆಟರಿ ಓಪನ್ ಆಗಿ ಕೊಟ್ಟಂತ ಸ್ಟೇಟ್ಮೆಂಟ್, ಇಂಡಿಯಾ ನಾವ್ ಹೇಳ್ದಂಗ್ ಕೇಳುತ್ತೆ. ಇಂಡಿಯಾ ಆಕ್ಟಿಂಗ್ ಆ ಪದಕ್ಕೆ ಒಂದು ಸುಮಾರು 3/4 ಗಂಟೆ ಎಲ್ಲರೂ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಭಾರತ ಹೌದು, ಭಾರತ ಮತ್ತೆ ಅಮೆರಿಕದ ವಿಷಯದೊಳಗಡೆಗೆ ಆಕ್ಟಿಂಗ್ ಅಂದ್ರೆ ವಿ ಆರ್ ಆಕ್ಟಿಂಗ್ ಆನ್ ದ ಸೇಮ್ ಲೈನ್ಸ್ ಅಂತ ಹೇಳಿ ಆಕ್ಟಿಂಗ್ ಇದಕ್ಕೆ ಡಿಬೇಟ್ ಗಳಾಗೋಗಿದೆ. ಅದು ತೆಗಿ, ನೀವು ಓಪನ್ ಮಾಡಿ, ನನಗೆ ಅವಶ್ಯಕತೆ ಇಲ್ಲ. ನಾನು ಹೇಳೋ ಮಾತಲ್ಲಿ ಒಂದು ತಪ್ಪಾಗಿದೆ, ನಾನು ವಕ್ತಾರ ತಪ್ಪೇ ಇಲ್ಲ ಹೇಳಿದಂತ ಸೆಂಟೆನ್ಸ್ ನೀವು ತೆಗಿರಿ, ತೆಗೆದು ಅದ್ರ ಮೇಲೆ ಡಿಬೇಟ್ ಆಯ್ತು, ಎಲ್ಲರೂ ಡಿಬೇಟ್ ಮಾಡಿದ್ರು. ಆ ಡಿಬೇಟ್ ಮಾಡಿದ್ಮೇಲೆ ಆಕ್ಟರ್ಸ್ ನಾವ್ ಹೇಳಿದ್ವಿ ತೈಲ ಖರೀದಿ ಮಾಡಬೇಡಿ ಅಂತ, ಅವ್ರು ತೈಲ ಖರೀದಿ ಮಾಡಿಲ್ಲ. ನಾವ್ ಹೇಳಿದ್ವಿ ತೈಲ ಖರೀದಿ ಮಾಡಿ ಅಂತ, ಅವ್ರು ಖರೀದಿ ಮಾಡ್ತಿದ್ದಾರೆ. ಇಂಡಿಯನ್ಸ್ ಹ್ಯಾವ್ ಬಿನ್ ವೆರಿ ಗುಡ್ ಆಕ್ಟರ್ಸ್. We had asked them to stop buying sanctioned Russian oil. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇದಕ್ಕೇನೆ ಇಂಡಿಯನ್ ಎಕ್ಸ್ಟರ್ನಲ್ ಮಿನಿಸ್ಟರ್ ಅವತ್ತೇ ಇದು ಮಾಡಿತ್ತು. ಯಾವತ್ತೇ ಒಂದೇ ಒಂದು ದಿವಸನೂ ಕೂಡ ನಂದು ಇಂಪೋರ್ಟ್ ನಿಂತಿಲ್ಲ. ಒಂದು ಇವನೇನು ಎಕ್ಸ್ಟರ್ನಲ್ ಈ ವಿದೇಶಾಂಗ ಸಚಿವ ಹೇಳಿದ್ದಲ್ಲ, ಈವನ್ ಟ್ರಂಪ್ ಟ್ರಂಪ್ ಏನ್ ಹೇಳಿದ್ರು, ಪಾಕಿಸ್ತಾನ ಮತ್ತೆ ಭಾರತ ಯುದ್ಧವನ್ನು ನಿಲ್ಲಿಸಿದ್ ನಾನೇ ಅಂತ 100 ಸರಿ ಹೇಳಿದಾಗಲೂ ಕೂಡ ಇದಕ್ಕೆ ಬಂದಾಗ ಇದಕ್ಕೂ ಕೂಡ ವೆರಿ ಗುಡ್ ಆಕ್ಟರ್ಸ್. ನಾವ್ ಹೇಳಿದ್ವಿ ರಷ್ಯಾದ ಸ್ಯಾಂಕ್ಷನ್ಡ್ ಆಯಿಲ್ ತಗೋಬೇಡಿ ಅಂತ, ಅವ್ರು ತಗೊಂಡಿಲ್ಲ. ಜನಸಾಮಾನ್ಯರ ವಿಚಾರದಲ್ಲಿ ಸ್ವಲ್ಪ ಕೇಳಿಸ್ಕೊಳ್ಳಿ, ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಟ್ರಂಪ್ ಅಮೆರಿಕಾಗೆ ಇಡೀ ಪ್ರಪಂಚಕ್ಕೆ ದೊಡ್ಡಣ್ಣ ಇರ್ಬೋದು, ಆದ್ರೆ ಮೋದಿ ಅವರು ನಮಗ್ ದೊಡ್ಡಣ್ಣ. ಮೋದಿ ಅವರು 56 ಇಂಚಿನ ಧೀಮಂತ ನಾಯಕ. ಸೊ ಯಾರೇ ಅವರ ವಿರುದ್ಧ ದಾಳಿ ಮಾಡಿದ್ರು ಕೂಡ ಅವರನ್ನ ದಿಟ್ಟವಾಗಿ ಎದುರಿಸುವಂತ ಶಕ್ತಿ ಸಾಮರ್ಥ್ಯ ಡೋಂಟ್ ಕೇರ್ ಮಾಸ್ಟರ್ ಇದ್ದಾಗೆ. ಅಂಥದ್ರಲ್ಲಿ ಪದೇ ಪದೇ ಟ್ರಂಪ್ ಮತ್ತು ವೈಟ್ ಹೌಸು ಇಂಡಿಯಾ ಮತ್ತು ಮೋದಿ ಅವರ ಮೇಲೆ ಇಲ್ಲ ಸಲ್ಲದ ವಿಚಾರಗಳನ್ನ ಮಾತಾಡಿದಾಗ್ಲೂ ಕೂಡ ಮೌನ ವಹಿಸಿರೋದು ಇದು ನಮ್ಮ ವಿದೇಶಾಂಗ ನೀತಿ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ತೀವಿ. ಬಟ್ ನಾವ್ ಎಕ್ಸ್ಪೆಕ್ಟ್ ಮಾಡೋದು ಈ ತರದ ಇಲ್ಲ ಸಲ್ಲದ ಈ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂತ ಹೇಳಿಕೆಗಳಿಗೆ ಮಾತಾಡಬೇಕು. ದಯಮಾಡಿ ಅದಕ್ಕೇನೆ ಈ ವಿದೇಶಾಂಗ ನೀತಿ ಒಳಗಡೆಗೆ ಶಶಿ ತರೂರ್ ಬರೆದಿರೋ ಆರ್ಟಿಕಲ್ ದಯಮಾಡಿ ಓದಿ. ಅದು ಸ್ಟೇಸ್ ಕ್ರಾಫ್ಟ್ ಅಂತ ಹೇಳಿದ್ರೆ ಅದು ಅರ್ಥ ಮಾಡ್ಕೊಳ್ಳಿ. ಮೊದಲನೇದು. ಎರಡನೇದು, ಇವ್ರ ವಿಷಯ ಅಲ್ಲ, ಈವನ್ ಟ್ರಂಪೇ ಬಾಯ್ ಬಿಟ್ಟು ಹೇಳಿದಾಗ್ಲೂ ಕೂಡ ಅದು ನಮ್ಮ ಸೈನ್ಯವು ಇದು ಮಾಡಿತ್ತು, ಅಂದ ಏನು ಎಕ್ಸ್ಟರ್ನಲ್ ಮಿನಿಸ್ಟರ್ನು ಮಾಡಿತ್ತು. ಯಾವನೇ ಮೂರನೇ ವ್ಯಕ್ತಿಯ ಸಂಬಂಧ ಪ್ರವೇಶ ಇಲ್ಲ. ಇದಾದ್ಮೇಲೆ 2022-23 ಇರಾನಿಂದ ಆಯಿಲ್ ಪರ್ಚೇಸ್ ಮಾಡಬೇಡಿ ಅಂತೇಳಿ ಬ್ಯಾನ್ ಮಾಡಿದ್ರು ಯಾರು, ಅಮೆರಿಕದವರು. ಇವತ್ತು ಇರಾನ್ ಬದುಕಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಇಂಡಿಯಾ ಅಂಡ್ ಚೈನಾ. ನಾವು ಒಂದ್ ದಿವಸ ನಿಲ್ಲಿಸಿಲ್ಲ ಇರಾನಿಂದ ಪರ್ಚೇಸ್ ಮಾಡೋದು. ಅದಾದ್ಮೇಲೆ ರಷ್ಯಾ ಒಂದ್ ದಿವಸ ನಾವು ನಿಲ್ಲಿಸಿಲ್ಲ. ಹಿಂದೆ ನಾವು ಮಾಡ್ತಿದೀವಿ, ಇವತ್ತು ಮಾಡ್ತಿದೀವಿ. ಈಗ ಇವ್ರು ಬಂದು ಸರ್ಕಾರ ಸುಳ್ಳು ಹೇಳಬಾರ್ದು, ಪ್ರತಿಪಕ್ಷ ಪ್ಯಾನಿಕ್ಕನ್ನು ಕ್ರಿಯೇಟ್ ಮಾಡೋಂಗೆ ಮಾಡಬಾರ್ದು. ಈಗ ಅಂದರೆ ರಾಹುಲ್ ಗಾಂಧಿಯವರು ಈಗೇನಂತಂದರೆ ಅವರು ತಾವು ಪ್ರತಿಪಕ್ಷದ ನಾಯಕರಾಗಿ ಅವ್ರ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಏನನ್ನು ಮಾತಾಡಬೇಕು, ಏನನ್ನು ಮಾತಾಡಬಾರ್ದು, ಯಾವ ಸಮಯದಲ್ಲಿ ಏನು ಅಂತ. ಇವರು 2ನೇ ದಿನವೇ ಬಂದು ಇಡೀ ದೇಶದಲ್ಲಿ ಇದನ್ನು LPG ವಿಚಾರದಲ್ಲಿ ಪ್ಯಾನಿಕ್ ಸ್ಟೇಟ್ ದಿ ಕಂಟ್ರಿ ಹ್ಯಾಸ್ ಬಿನ್ ಗ್ರಿಪ್ಡ್ ವಿತ್ ದಿ LPG ಕ್ರೈಸಿಸ್ ಅಂತ ಹೇಳಿದ್ರು. ಅಂದರೆ ಪ್ಯಾನಿಕ್ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ BJPನವರು ಅವ್ರನ್ನ ಏನಂತಂದರೆ ಇವ್ರಿಗೇನು ಅದು ಬುದ್ಧಿನೇ ಇಲ್ಲ ಅನ್ನೋ ಥರ ಅವರು ಮಾತಾಡ್ತಾರೆ. ಇದು ಈ ಥರದ ಚರ್ಚೆಗಳಿಗೆ, ಈ ಥರದ ರಿಟರಿಕ್ಗೆ ಸಂದರ್ಭನ ಇದು ಅನ್ನೋದನ್ನು ಯಾರು ತಿಳ್ಕೊಳ್ಬೇಕು? ರೂಲಿಂಗ್ ಪಾರ್ಟಿ ಮತ್ತು ಅಪೋಸಿಷನ್ ಪಾರ್ಟಿ ಎರಡೂ. ಏನ್ ಹೇಳ್ತಾ, ಅಪೋಸಿಷನ್ ಪಾರ್ಟಿ ಕೂಡ ಇದ್ರಲ್ಲಿ ಸಹಕಾರ ಕೊಡಬೇಕು, ಇಲ್ಲಿ ಆಗ್ತಿರೋ ವ್ಯತ್ಯಾಸಗಳನ್ನ ನೋಡ್ಬೇಕು. ಸುಮ್ಮನೆ ಏನೋ ಒಂದು ಮೋದಿಜಿ ಅವನ್ ಬೈಯೋದು 56 ಇಂಚ್ ಅನ್ನೋದು ಅಲ್ಲ, ದೇಶದಲ್ಲಿ ಆಗ್ತಿರೋದಲ್ಲ, ಇಡೀ ನ್ಯಾಷನಲ್ ಲೆವೆಲ್ ಆಗ್ತಿರೋಂಥ ಇಶ್ಯೂ. ಸಾವಧಾನವಾಗಿ ಯೋಚನೆ ಮಾಡಿ, ಬೈಯೋದೇ ವಿಷಯ ಇಟ್ಕೋಬಾರ್ದು. ಹೌದು, ನಮಗೆ ತೊಂದರೆ ಆಗಿದೆ. ಇನ್ನೊಂದು, ಇಲ್ಲೂ ಕೂಡ ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ದಾರೆ ಮೇಡಮ್. ಇನ್ನೊಂದು ಹೇಳ್ತೀನಿ, 1 ವಾರಕ್ಕೆ ಅಥವಾ 20 ದಿನಕ್ಕೆ ತಗೊಳ್ಬೇಕಾದಂತಹ ಗ್ಯಾಸು ಏನ್ ಮಾಡ್ತಾರೆ, ಮನೇಲಿ 2 ಸಿಲಿಂಡರ್ ಇರ್ತಾರೆ, ಬೇಕು ಅಂತ ಬುಕ್ ಮಾಡಿದ್ದಾರೆ. ಅದಕ್ಕೆ ನಾನೇ ಸಾಕ್ಷಿ. ನೀವು ಎಲ್ಲಿರೋದು ಮೇಡಮ್? ನಾನು ಇದು ಬಸವನಗುಡಿಯಲ್ಲಿ ಒಂದು ರೌಂಡ್ ಹೋಗಿ ಬನ್ನಿ ಬೀದಿಯಲ್ಲಿ. ಇಲ್ಲ ಇದೆ ಮೇಡಮ್, ಕ್ರೈಸಿಸ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಏನ್ ಮಾಡಿದ್ರೆ ಮಾರ್ಕೊಂತ ಇದಾರೆ ಮೇಡಮ್, ಇದು ಸತ್ಯ. ಮನೆಯಲ್ಲಿರೋ ಸಿಲಿಂಡರ್ನ ಕಮರ್ಷಿಯಲ್ ಅವ್ರಿಗೆ ಮಾರ್ಕೊಂತ ಇದಾರೆ ಮೇಡಮ್. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಇರ್ಬೋದು, ಇವಾಗ ಬಂದಿರೋ ವಕ್ತಾರರು ಎಲ್ಲ ಸಹ ಹೇಳ್ತಾರೆ ಕ್ರೈಸಿಸ್ ಇದೆ, ನಾವೆಲ್ಲರೂ ಸಹ ಸಹಕಾರ ಕೊಡಬೇಕು. ಕೊಡ್ತೀವಿ ಮೇಡಮ್, 100% ನಾವು ಕೊಡಲ್ಲ ಅಂತ ಹೇಳಿಲ್ಲ.
ಅವರು ಓಪನ್ ಆಗಿ ಒಪ್ಕೊಳ್ಳಿ ಕ್ರೈಸಿಸ್ ಇದೆ. ಆದರೆ ನಮ್ಮ ಪ್ರಶ್ನೆ ಇಷ್ಟೇ ಮೇಡಮ್, ಯಾಕೆ ಕ್ರೈಸಿಸ್ ಉಂಟಾಯಿತು? ಈಗ ನಮ್ಮ ಪಕ್ಕದಲ್ಲಿರೋ ಚೀನಾಗೆ ಅಭಾವ ಬರಲಿಲ್ಲ, ಭಾರತಕ್ಕೆ ಬಂತು. ನಾವು ಮೊದಲಿಂದ ಹೇಳ್ತಿದ್ವಿ ಒಂದು ಅಲಿಪ್ತ ನೀತಿಯನ್ನು ಅಳವಡಿಸ್ಕೋಬೇಕು, ಇಂಡಿಯಾಗೆ ಇದೆ ಅನ್ನೋ ಒಂದು ಸ್ಟ್ಯಾಂಡ್ ಇರಬೇಕು. ಆದರೆ ನಮ್ಮ ಮೋದಿ ಸಾಹೇಬ್ರು ಏನು ಮಾಡಿದ್ರು, ಮೊದಲು ಇಸ್ರೇಲ್ಗೆ ಹೋಗ್ತಾರೆ, ಆಮೇಲೆ ಅಮೇರಿಕಾಗೆ ಹೋಗ್ತಾರೆ, ಆಮೇಲೆ ಇರಾನ್ ಹತ್ರ ಹೋಗ್ತಾರೆ, ಎಲ್ಲರ ಫ್ರೆಂಡ್ಶಿಪ್ಪು ಬೇಕು ಅಂತಾರೆ, ಬಟ್ ಯಾರಿಂದನೂ ಸಹಕಾರ ಸಿಗಲ್ಲ ಅನ್ನೋ ಮಟ್ಟಿಗೆ ಇವತ್ತು ನಿಂತಿದೆ ಮೇಡಮ್. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ನಮ್ಮ ರೈತರ ಮೇಲೆ ತುಂಬಾ ಪರಿಣಾಮ ಬೀಳ್ತಾ ಇದೆ. ಹಾಗೂ ಹೋಟೆಲ್ ಉದ್ಯಮಗಳು ಬಂದಾಗಿರೋದ್ರಿಂದ ಎಷ್ಟೋ ರೈತರು ಬೆಳೆದಿರೋ ಅಂಥ ತರಕಾರಿಗಳು ಇರ್ಬೋದು, ಅದೆಲ್ಲ ರೋಡಲ್ಲಿ ಬೀಳ್ತಾ ಇದೆ. ಮಾರ್ಕೆಟಿಗೆ ತಗೊಂಡೋದ್ರೆ 5 ರೂಪಾಯಿ 10 ರೂಪಾಯಿ KG ಕೇಳ್ತಾ ಇದ್ದಾರೆ ಅಂತ ಅಲ್ಲೇ ಬಿಸಾಕ್ತಾ ಇದ್ದಾರೆ. ಅದಕ್ಕೆ ರೈತರಿಗೆ ನಮ್ಮ ಸರ್ಕಾರದವರು ಆ ಥರ ಪ್ರಾಬ್ಲಮ್ ಆಗಿರೋರಿಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಮೇಡಮ್. ನನ್ನ ಹೆಸರು ಆದಿತ್ಯ ಅಂತ. ಮ್ಯಾಮ್, ಇದು ಒಂದು ವಿಚಾರ ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಸ್ವತಃ ಇರಾನ್ ಪಕ್ಕದಲ್ಲಿರೋ ಮುಸ್ಲಿಂ ರಾಷ್ಟ್ರಗಳಿಗೆ ಈ ಯುದ್ಧ ಆಗ್ತದಂತ ಮುನ್ನೆಚ್ಚರಿಕೆಯಾಗಿ ಏನೂ ಕ್ರಮ ತಗೊಂಡಿರಲಿಲ್ಲ. ಅದ್ರ ಪರಿಣಾಮ ಅವ್ರ ಮೇಲೆ ಹೆಂಗೆ ಬಿದ್ದಿದೆ ಅಂತಲೂ ನಾವು ನೋಡ್ತಾ ಇದ್ದೀರಿ. ಇಂಥ ಕಷ್ಟದ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರ ಏನು 13 ರೂಪಾಯಿ ಸೆಸ್ ಇತ್ತು, ಇವಾಗ 3 ರೂಪಾಯಿಗೆ ಇಳಿಸಿದ್ದಾರೆ. ಇವಾಗ ಡೀಸೆಲ್ ಮೇಲೆ 10 ರೂಪೀಸ್ ಇತ್ತು, ಅದು 0 ತಂದು ಇಳಿಸಿದ್ದಾರೆ. ಇದು ಒಂದು ಒಳ್ಳೆಯ ನಿರ್ಧಾರ ಕೂಡ. ಆಮೇಲೆ ಇಲ್ಲಿ ಹೋಟ್ಲ್ ವಿಚಾರಕ್ಕೆ ಬಂದರೆ, ಇಲ್ಲೇ ನಿಮ್ಮ ಮಾಧ್ಯಮಗಳಲ್ಲೇ ನಾವು ನೋಡಿದ್ದೀರಿ, ಹಲವಾರು ಕಡೆ ಈ ಸ್ಟಾಕಿಂಗ್ ಮಾಡ್ಕೊಂಡಿದ್ದಾರೆ. ಏನು ಕಾಳಸಂತೆಕೋರರು ಸ್ಟಾಕ್ಗಳನ್ನ ಮಾರ್ಕೆಟಿಗೆ ಬಿಡ್ತಾ ಇಲ್ಲ. ಇದು ಒಂದು ಮೇಜರ್ ಕಾರಣ ಆಗಿದೆ. ಇದ್ರ ವಿರುದ್ಧ ರಾಜ್ಯ ಸರ್ಕಾರ ಏನಾದರೂ ನಿಲುವು ತಗೊಂಡಿದೆಯಾ ಅಂತ ನನ್ನ ಪ್ರಶ್ನೆ. ಈ ಸಿಲಿಂಡ್ರ್ ಪ್ರಾಬ್ಲಮ್ಸ್ ಅಂತಂದರೆ ನಮ್ಮ ದೇಶದಲ್ಲೇ ಉತ್ಪತ್ತಿ ಆಗಲ್ಲ, ಏನಿಲ್ಲ, ಅಲ್ಲಿಂದ ಬರಬೇಕು. ಎಲ್ಲಿ ಬಾಂಬ್ ಬಿದ್ದೋಗುತ್ತೋ ಅಂತ ಭಯದಲ್ಲಿ ಹಡಗ್ನವರು ಅವರು ಅಲ್ಲಿ ಹಂಚಿಕೊಂಡೇ ಬರ್ತಾ ಇರೋಂಥ ಸಮಸ್ಯೆಯಲ್ಲಿ ನೀವು ಯಾವಾಗಲೂ ಮೋದಿ ತರಿಸ್ಲಿಲ್ಲ ಅಂದ್ರೆ ಎಲ್ಲಿಂದ ತರಿಸ್ಬೇಕು ಅವರು, ಅಲ್ವಾ ಮೇಡಮ್? ಕರೆಕ್ಟ್. ಅಲ್ಲಿ ಯುದ್ಧ ನಡೆದಾಗ, ಅಲ್ಲಿ ಸ್ಟಾಪ್ ಆದಾಗ ಇಲ್ಲಿ ಸಮಸ್ಯೆ ಅಂತೂ ಸೃಷ್ಟಿ ಆಗೇ ಆಗುತ್ತೆ. ಅಲ್ಲಿ ಬರದೇ ಇರೋಂಥ ವಸ್ತುಗಳನ್ನ ಇಲ್ಲಿ ನಾವು ಉತ್ಪತ್ತಿ ಅಂತೂ ಮಾಡೋಕ್ಕಾಗಲ್ಲ. ಅಲ್ಲಿ ಬಂದರೆ ತಾನು ನಾವು ಸ್ಟಾಕ್ ಇಟ್ಕೊಳಕ್ಕಾಗತ್ತೆ. ಅಲ್ಲಾಗೋ ಸಮಸ್ಯೆಗಳನ್ನ ತಂದು ಇಲ್ಲಿ ಮೋದಿಯವ್ರ ಮೇಲೆ ಅಭಾವ ಬೀರೋದು ತಪ್ಪು.